6ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಸರ್ಕಾರಿ ಶಾಲೆ ಶಿಕ್ಷಕ ಲೈಂಗಿಕ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದ್ದು, ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಚಿಕ್ಕಿ ನೀಡೋದಾಗಿ ಬಾಲಕಿಯರನ್ನ ಶೌಚಾಲಯಕ್ಕೆ ಕರೆದೊಯ್ದು ಕಾಮುಕ ಶಿಕ್ಷಕ ಮಂಜುನಾಥ್ ಲೈಂಗಿಕ ಕಿರುಕುಳ ನೀಡಿದ್ದಾನೆಂದು ಹೇಳಲಾಗ್ತಿದೆ. ವಿದ್ಯುತ್ ಕಂಬದ ತಂತಿಗಳು ಹೊತ್ತಿ ಉರಿದ ಘಟನೆ ಕೋಲಾರ ನಗರದ ಎಂಬಿ ರಸ್ತೆಯ ರೆಡ್ಡಿ ಹೋಮ್ ಅಪ್ಲಯನ್ಸ್ ಬಳಿ ನಡೆದಿದೆ. ಬೆಂಕಿ ನಂದಿಸಲು ಬೆಸ್ಕಾಂ ಸಿಬ್ಬಂದಿ ಸೇರಿ ಸ್ಥಳೀಯರು ಹರಸಾಹಸ ಪಡುತ್ತಿದ್ದಾರೆ. ಕಂಬದಲ್ಲಿ ಅಳವಡಿಸಿದ್ದ ವಿದ್ಯುತ್ ತಂತಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಅವಘಡ ಸಂಭವಿಸಿದ್ದು, ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಬೇಲೂರು ಮಾರ್ಗವಾಗಿ ಒಂಟಿಸಲಗ ಭೀಮಾ ಚಿಕ್ಕಮಗಳೂರಿನ ಗಡಿ ಭಾಗಕ್ಕೆ ಬಂದಿದೆ. ಭೀಮಾ ಹೆಸರಿನ ಆನೆ ಕೆಸವಿನ ಮನೆ ಗ್ರಾಮದಲ್ಲಿ ಸಂಚಾರ ಮಾಡುತ್ತಿದೆ. ಕಾಫಿ ನಾಡಿನಲ್ಲಿ ಬೀಡು ಬಿಟ್ಟಿರೋ ಬೀಟಮ್ಮ ಗ್ಯಾಂಗ್ ಹುಡುಕೊಂಡು ಬಂದಿದೆ ಎನ್ನಲಾಗಿದೆ.